ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಜಾನ್ ಡನ್ನರ್ ಅವರು ಬರೆದಿರ್ತಕ್ಕಂತಹ ಫೇಮಸ್ ಪೋಯಮ್ ದ ಕ್ಯಾನೋನೈಸೇಷನ್, ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಜಾನ್ ಡನ್ನರ್ ಅವರ ದ ಕ್ಯಾನೋನೈಸೇಷನ್ ಈ ಒಂದು ಪದ್ಯವು ಒಂದು ಪ್ರೀತಿಯ ಶ್ರೇಷ್ಠತೆ, ಒಂದು ಲವ್ನ ಬಗ್ಗೆ ಮತ್ತೆ ಅದನ್ನು ಒಂದು ಲೌಕಿಕ ಜೀವನದ ಒಂದು ವಿಮರ್ಶೆಗಳಿಂದ ರಕ್ಷಿಸುವ ಪ್ರಯತ್ನವನ್ನು ಈ ಒಂದು ಪದ್ಯದಲ್ಲಿ ಮಾಡಿರ್ತಾರೆ. ಪ್ರೀತಿ ಒಂದು ರೀತಿಯ ಸಂತರ ಸ್ಥಾನಮಾನಕ್ಕೆ ಏರಬಲ್ಲದು, ನಿಜವಾದ ಪ್ರೀತಿ ಒಂದು ಸಂತರ ಸ್ಥಾನಮಾನಕ್ಕೆ ಏರಬಲ್ಲದು ಮತ್ತೆ ಇದು ಇತರರಿಗೆ ಮಾದರಿಯಾಗಬಲ್ಲದು ಎಂಬುವ ಒಂದು ಮೇನ್ ಥೀಮ್ನಲ್ಲಿ ದ ಕ್ಯಾನೋನೈಸೇಷನ್ ಪದ್ಯವನ್ನು ಬರೆದಿರ್ತಾರೆ. ಬನ್ನಿ ಈ ಪದ್ಯದ ಒಂದು ಸ್ಟ್ಯಾನ್ಸಾ ವೈಸ್, ಒಂದು ಸ್ಟ್ಯಾನ್ಸಾ ಬೈ ಸ್ಟ್ಯಾನ್ಸಾ ಇದರ ಒಂದು ಅರ್ಥ ಮತ್ತೆ ಇದರ ಒಂದು ಮೇನ್ ಸಮರಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಜಾನ್ ಡನ್ನರ್ ಅವರು ಮೊದಲ ಒಂದು ಸ್ಟ್ಯಾನ್ಸಾದಲ್ಲಿ ಹೇಳ್ತಾರೆ, ಫಾರ್ ಗಾಡ್ ಸೇಕ್ ಹೋಲ್ಡ್ ಯುವರ್ ಟಂಗ್ ಆ್ಯಂಡ್ ಲೆಟ್ ಮೀ ಲವ್, ಆರ್ ಚಿಡ್ ಮೈ ಫಾಲ್ಸಿ ಆರ್ ಮೈ ಗೌಟ್, ಮೈ 5 grey hairs ಆರ್ ruined fortune float, with wealth your state, your mind with arts improve, take you course, get you a place, observe is honor or is grace, or the king's real or is stamped face, contemplate what you will approve, so you will let me love. ನೋಡಿ, ಈ ಒಂದು ಮೊದಲ ಒಂದು ಸ್ಟ್ಯಾನ್ಸಾದಲ್ಲಿ ಕವಿ ಹೇಳ್ತಾ ಇದ್ದಾರೆ, ಅಂದರೆ ಇಲ್ಲಿ ಕವಿ ಕೇಳುಗರಿಗೆ ಹೇಳ್ತಾ ಇದ್ದಾರೆ, ದೇವರ ಸಲುವಾಗಿ ಸುಮ್ಮನಿರು ಮತ್ತೆ ನನ್ನನ್ನು ಪ್ರೀತಿಸಲು ಬಿಡು ಎಂದು ನೇರವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೇಳುಗರಿಗೆ ಹೇಳ್ತಾ ಇದ್ದಾರೆ, ಪ್ರೇಮಿಯ ದೈಹಿಕ ದೌರ್ಬಲ್ಯಗಳಾದಂತಹ ಒಂದು ವಾತ, ಗೌಟ್, ನೆರೆತ ಕೂದಲು, ಬಿಳಿ ಕೂದಲು ಅಥವಾ ಆಹ್ಲಾದ ಆಸ್ತಿಯ ಬಗ್ಗೆ ಏನು ಬೇಕಾದರೂ ಟೀಕೆ ಮಾಡಲಿ, ಆದರೆ ಪ್ರೀತಿಯ ಬಗ್ಗೆ ಮಾತನಾಡಬೇಡ. ಪ್ರೇಮಿಯು ಈ ಒಬ್ಬ ಕೇಳಿಗನಿಗೆ ಸಲಹೆ ನೀಡ್ತಾ ಇದ್ದಾನೆ, ನೀನು ಹಣದಿಂದ ನಿನ್ನ ಸ್ಥಾನಮಾನವನ್ನು, ಕಲೆಗಳಿಂದ ನಿನ್ನ ಬುದ್ಧಿಯನ್ನು ಬೇಕಾದರೆ ಸುಧಾರಿಸಿಕೋ, ರಾಜನ ಗೌರವವನ್ನು ಮತ್ತು ಅವನ ಮುಖವನ್ನು, ಅವನ ಅಧಿಕಾರವನ್ನು ಮತ್ತು ನಾಣ್ಯದ ಮೇಲಿನ ರಾಜನ ಮುಖವನ್ನು ನೀನು ನೆನಪಿಸಿಕೋ, ನೀನು ಏನು ಬೇಕಾದರೂ ಮಾಡು, ಆದರೆ ನನ್ನನ್ನು ಪ್ರೀತಿಸಲು ಮಾತ್ರ ಬಿಡು ಅಂತ ಗಟ್ಟಿಯಾಗಿ ಈ ಒಂದು ಮೊದಲ ಸ್ಟ್ಯಾನ್ಸಾದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಬ್ಬ ಪ್ರೇಮಿಯು ಲೌಕಿಕವಾದ ಸಂಪತ್ತು, ರಾಜಕೀಯ ಅಧಿಕಾರ, ವೃತ್ತಿ ಜೀವನ ಮತ್ತು ಆರೋಗ್ಯದಂತಹ ವಿಷಯಗಳನ್ನು ಪ್ರೀತಿಗಿಂತ ಕಡಿಮೆ ಅಂತ ಪರಿಗಣಿಸಿ ಆ ಕೇಳುಗರಲ್ಲಿ ಅವುಗಳನ್ನು ನಿರತರಾಗಿರಿ ಅಂತ ಸೂಚಿಸ್ತಾ ಇದ್ದಾರೆ. ನೀವು ಅವುಗಳನ್ನು ಬೇಕಾದರೆ ನೀವು ಅವುಗಳ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರಿ, ಆದರೆ ಪ್ರೀತಿಯನ್ನು ಯಾರಿಂದಲೂ ಅಡ್ಡಿಪಡಿಸಲಾಗದು. ಇದೊಂದು ರೀತಿ ಪ್ರೀತಿಯನ್ನು ಒಂದು ಶಕ್ತಿಯಾಗಿ ಹೇಳ್ತಾ ಇದ್ದಾರೆ. ಲೌಕಿಕ ವಿಷಯಗಳ ಆಕರ್ಷಣೆ ಮತ್ತು ಪ್ರೀತಿಯ ನಡುವಿನ ವ್ಯತ್ಯಾಸವನ್ನು ಹೇಳ್ತಾರೆ. ಇನ್ನು ಸೆಕೆಂಡ್ ಸ್ಟ್ಯಾನ್ಸಾಗೆ ಬಂದಾಗ, ಅಲಾಸ್ ಅಲಾಸ್ ಹೂಸ್ ಇಂಜೂರ್ಡ್ ಬೈ ಮೈ ಲವ್, ವಾಟ್ ಮರ್ಚೆಂಟ್ ಶಿಪ್ಸ್ ಹ್ಯಾವ್ ಮೈ ಸೈಸ್ ಡ್ರೋನ್, ಹೂ ಸೇಸ್ ಮೈ ಟಿಯರ್ಸ್ ಹ್ಯಾವ್ ಓವರ್ಫ್ಲೋಡ್ ಇಸ್ ಗ್ರೌಂಡ್, ವೆನ್ ಡಿಡ್ ಮೈ colds a forward spring remove, when did the heats which my winds fill, and one more to the plague a bill, soldiers find wars and lawyers find out still, litigious men which quarrels move, though she and I do love. ನೋಡಿ, ಈ ಒಂದು ಸಾಲಿನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ನನ್ನ ಪ್ರೀತಿಯಿಂದ ಯಾರಿಗಾದರೂ ನೋವಾಗಿದೆಯೇ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ನನ್ನ ನಿಟ್ಟುಸಿರುಗಳಿಂದ ಯಾವ ಒಬ್ಬ ವ್ಯಾಪಾರಿಗೆ ಹಡಗುಗಳು ಮುಳುಗಿವೆಯೇ, ನನ್ನ ಕಣ್ಣೀರು ಯಾರ ಜಮೀನನ್ನಾದರೂ ಮುಳುಗಿಸಿದೆಯೇ, ನನ್ನ ಪ್ರೀತಿಯ ದುಃಖ ಅಥವಾ ಉದಾಸೀನತೆಯ ಮುಂಚಿನ ವಸಂತ ಕಾಲವು ಎಂದಾದರೂ ದೂರವಾಗಿದೆಯೇ, ಅಥವಾ ನನ್ನ ಪ್ರೀತಿಯ ಒಂದು ಜ್ವರದಿಂದ ಅಥವಾ ಪ್ಲೇಗ್ನಿಂದ ಸತ್ತವರ ಪೆಟ್ಟಿಗೆ ಮತ್ತೊಬ್ಬರ ಸೇರಿಕೊಂಡಿದ್ದಾರೆಯೇ. ಸೈನಿಕರು ಯುದ್ಧಗಳನ್ನು, ವಕೀಲರು ಜಗಳಗಳನ್ನು ಹುಡುಕ್ತಾ ಇರ್ತಾರೆ, ಆದರೆ ನಮ್ಮ ಪ್ರೀತಿಯು ಈ ಯಾವುದೇ ಲೌಕಿಕ ದುಷ್ಪರಿಣಾಮಗಳನ್ನು ತರ್ತಾ ಇಲ್ಲ ಅಂತ ಕವಿ ವಾದಿಸ್ತಾ ಇದ್ದಾರೆ. ಪ್ರೇಮಿಯು ಒಂದು ತರ್ಕಬದ್ಧವಾದಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಪ್ರೀತಿಯ ಭಾವನೆಗಳು, ನುಟ್ಟಿಸಿರು, ಕಣ್ಣೀರು ಮತ್ತು ಲೌಕಿಕ ಜಗತ್ತಿನ ಒಂದು ವ್ಯಾಪಾರ, ಕೃಷಿ, ಆರೋಗ್ಯ, ಯುದ್ಧ ಇವುಗಳ ಮೇಲೆ ಯಾವುದೇ ಪ್ರಾಯೋಗಿಕ ಹಾನಿಯನ್ನು ಉಂಟು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಪ್ರೀತಿಯು ಯಾವುದೇ ಒಂದು ತೊಂದರೆಯನ್ನು ಉಂಟು ಮಾಡದ ಒಂದು ವಿಷಯ ಆಗಿದೆ ಅಂತ ಹೇಳ್ತಾರೆ. ಇದು ಲೌಕಿಕ ಜೀವನ ಮತ್ತು ಪ್ರೀತಿಯ ಜೀವನದ ನಡುವಿನ ವ್ಯತ್ಯಾಸವನ್ನು ಈ ಒಂದು ಸ್ಟ್ಯಾನ್ಸಾದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮೂರನೇ ಸ್ಟ್ಯಾನ್ಸಾಗೆ ಬಂದಾಗ, ಕಾಲ್ ಅಸ್ ವಾಟ್ ಯು ವಿಲ್, ವಿ ಆರ್ ಮೇಡ್ ಸಚ್ ಬೈ ಲವ್, ಕಾಲ್ ಅರ್ ಒನ್ me another fly, we were tappers too and at our own cost die, and we in us find the eagle and the dove,
The Phoenix riddle hath more wit by us, we two being one are it. So to one neutral thing both sexes fit, we die and rise the same and prove mysterious by this love. ನೋಡಿ, ಈ ಒಂದು 3ನೇ ಪ್ಯಾರಾದಲ್ಲಿ ಹೇಳ್ತಾ ಇದ್ದಾರೆ, ನೀವು ನಮ್ಮನ್ನು ಏನೆಂದು ಬೇಕಾದರೂ ಕರೆಯಿರಿ, ನಾವು ಪ್ರೀತಿಯಿಂದಲೇ ಇರ್ತೇವೆ. ಪ್ರೇಮಿ ಇಲ್ಲಿ ಸವಾಲಾಗ್ತಾ ಇದ್ದಾನೆ. ಒಬ್ಬಳನ್ನ ಒಂದು ನೊಣ, ಇನ್ನೊಬ್ಬನನ್ನ ಮತ್ತೊಂದು ನೊಣ ಅಂತ ಕರೆಯಿರಿ, ಅಥವಾ ಮೇಣದ ಬತ್ತಿಗಳಾಗಿದ್ದೇವೆ, ಅಥವಾ ನಮ್ಮದೇ ಒಂದು ವೆಚ್ಚದಲ್ಲಿ ನಾವು ಕರಗ್ತಾ ಇದ್ದೇವೆ ಅಥವಾ ಸಾಯ್ತಾ ಇದ್ದೇವೆ ಅಂತ ನೀವು ಅಂದ್ಕೊಳ್ಳಿ. ನಮ್ಮೊಳಗೆ ನಾವು ಹದ್ದು ಅಥವಾ ಪಾರಿವಾಳ ಎರಡನ್ನೂ ಕಾಣ್ತೇವೆ. ಫೀನಿಕ್ಸ್ ಪಕ್ಷಿಯ ರಹಸ್ಯವು ನಿಮ್ಮಿಂದಾಗಿ ಹೆಚ್ಚು ಬುದ್ಧಿವಂತಿಕೆಯನ್ನು ಪಡೆಯುತ್ತೆ. ನಾವು ಒಬ್ಬರು ಒಂದಾಗಿರೋದರಿಂದ ನಾವೇ ಆ ಫೀನಿಕ್ಸ್ ಆಗಿದ್ದೇವೆ. ಹೀಗಾಗಿ ಎರಡೂ ಲಿಂಗಗಳು ಅಂದರೆ ಒಂದೇ ಒಂದು ವಸ್ತುವಾಗಿ ನಾವು ಸೇರ್ಕೊಂಡಿದ್ದೇವೆ. ನಾವು ಸಾಯುತ್ತೇವೆ, ಮತ್ತೆ ಅದೇ ರೀತಿಯಲ್ಲಿ ಮತ್ತೆ ಹೇಳ್ತೇವೆ, ಮತ್ತೆ ಈ ಪ್ರೀತಿಯಿಂದ ನಿಗೂಢವಾಗಿರ್ತೇವೆ, ಮಿಸ್ಟೀರಿಯಸ್ ಆಗಿರ್ತೇವೆ ಈ ಲವ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಪದ್ಯವು ಪ್ರೀತಿಯ ಒಂದು ಪಾರಮಾರ್ಥಿಕ ಸ್ವಭಾವವನ್ನು ವಿವರಿಸ್ತಾ ಇದೆ. ನೊಣಗಳು ಮತ್ತು ಮೇಣದ ಬತ್ತಿಗಳು ಕೇವಲ ಒಂದು ಮೆಟಾಫರ್ಸ್ ಆಗಿ ಯೂಸಿಸಲಾಗಿದೆ. ಇಲ್ಲಿ ಪ್ರೇಮಿಗಳು ಮತ್ತು ತಮ್ಮ ಪ್ರೀತಿಗಾಗಿ ತಮ್ಮನ್ನು ತಾವು ತ್ಯಾಗ ಮಾಡಿಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಫಿನಿಕ್ಸ್ ಪಕ್ಷಿಯ ಒಂದು ಪ್ರತಿಮೆ ಅತ್ಯಂತ ಮುಖ್ಯವಾಗಿದೆ. ಫಿನಿಕ್ಸ್ ಒಂದು ಹಕ್ಕಿ, ಅದು ಬೆಂಕಿಯಲ್ಲಿ ಸುಟ್ಟು ಬೂದಿಯಿಂದ ಮತ್ತೆ ಏಳುತ್ತೆ. ಇಲ್ಲಿ ಪ್ರೇಮಿಗಳು ತಮ್ಮ ಒಂದು ಉತ್ಕಟತೆಯಲ್ಲಿ ಆ ಪ್ರೇಮಿಗಳು ಏನು ಮಾಡ್ತಾರೆ, ಸಾಯ್ತಾರೆ. ಆ ಒಂದು ಪ್ರೇಮಿಗಳ ಆ ಉತ್ಕಟತೆಯಲ್ಲಿ ಅವರು ಒಂದು ಸತ್ತ ನಂತರವೂ ಸಹ ಅವರೇನು ಮಾಡ್ತಾರೆ, ಪುನರ್ಜೀವವನ್ನು ಪಡಿತಾರೆ. ಅವರು ಲೈಂಗಿಕತೆ ಮತ್ತು ಲೌಕಿಕತೆಯ ಗಡಿಗಳನ್ನು ಮೀರಿರ್ತಾರೆ, ದೈವಿಕ ಮತ್ತು ನಿಗೂಢ ಅಸ್ತಿತ್ವವನ್ನು ಪಡಿತಾರೆ. ಇದು ಪ್ರೀತಿಯಿಂದ ಸಾಧಿಸಲ್ಪಟ್ಟಂತಹ ಒಂದು ಏಕೀಕರಣ, ಅಮರತ್ವ ಅಂತ ಹೇಳ್ತಾರೆ. ಇನ್ನು 4ನೇ ಸ್ಟ್ಯಾನ್ಸಾಗೆ ಬಂದಾಗ, ವಿ ಕ್ಯಾನ್ ಡೈ ಬೈ ಇಟ್ ಇಫ್ ನಾಟ್ ಲೈವ್ ಬೈ ಲವ್ ಆ್ಯಂಡ್ ಇಟ್ ಅನ್ಫಿಟ್ ಫಾರ್ ಥಾಮ್ಸ್ ಆ್ಯಂಡ್ ಹೇರ್ಸ್ our legends be. It will be fit for verse, and if no piece of chronicle we prove, we will beauty in sonnets pretty rooms as well. A well wrought urn becomes the greatest ashes, as if echo toms, and by this hymns all shall approve us canonized for love. ನೋಡಿ, ಇಲ್ಲಿ 4ನೇ ಸ್ಟ್ಯಾನ್ಸದಲ್ಲಿ ನಾವು ಪ್ರೀತಿಯಿಂದ ಬದುಕಲು ಸಾಧ್ಯವಾಗದೇ ಇದ್ರೂ ಅದರ ಮೂಲಕ ಸಾಯಲು ಸಾಧ್ಯ. ನಮ್ಮ ಪ್ರೇಮ ಕಥೆಯು ಸಮಾಧಿ ಅಥವಾ ಶವ ಸಂಸ್ಕಾರಕ್ಕೆ ಅರ್ಹವಾಗಿದ್ದರೆ ಅದು ಈ ಒಂದು ಕವನಕ್ಕೆ ಯೋಗ್ಯವಾಗಿರುತ್ತೆ. ನಾವು ಇತಿಹಾಸದ ದಾಖಲೆಗಳಲ್ಲಿ ಸ್ಥಾನ ಪಡೆಯದಿದ್ದರೆ ನಾವು ಪ್ರೇಮ ಗೀತೆಗಳಲ್ಲಿ ಸುಂದರವಾದ ಒಂದು ಕೊಠಡಿಗಳನ್ನು ನಿರ್ಮಿಸ್ತೇವೆ. ಅಂದರೆ ನಮ್ಮ ಪ್ರೀತಿಯನ್ನು ಕವನಗಳಲ್ಲಿ ಬರೀತೇವೆ. ದೊಡ್ಡ ಸಮಾಧಿಗಳು ಹೇಗೆ ಶ್ರೇಷ್ಠ ವ್ಯಕ್ತಿಗಳಿಗೆ ಗೌರವ ತರುತ್ತೋ ಹಾಗೆ ಒಂದು ಉತ್ತಮ ಕೆತ್ತಿದ ಚಿತಾಭಸ್ಮದ ಒಂದು ಅರ್ನ್ ಕಲಶವು ಅತಿ ದೊಡ್ಡ ಬೂದಿಯನ್ನ ಶ್ರೇಷ್ಠ ವ್ಯಕ್ತಿಯ ಅಂತ್ಯವನ್ನು ಗೌರವಿಸುತ್ತೆ. ಈ ಪ್ರೇಮ ಗೀತೆಗಳ ಮೂಲಕ ಪ್ರೀತಿಗಾಗಿ ನಮಗೆ ಸಂತರ ಸ್ಥಾನಮಾನ ಸಿಕ್ಕಿದೆ ಅಂತ ಎಲ್ಲರೂ ಒಪ್ಕೊಳ್ತಾರೆ ಅಂತ. ಇಲ್ಲಿ ಪ್ರೇಮಿಗಳು ತಮ್ಮ ಪ್ರೀತಿಯನ್ನು ಲೌಕಿಕ ಮೌಲ್ಯಮಾಪನ ಅಥವಾ ಶಾಶ್ವತೆಯ ಪ್ರಜ್ಞಾಪೂರ್ವಕ ಕ್ರಿಯೆಯಾಗಿ ಪರಿವರ್ತಿಸ್ತಾ ಇದ್ದಾರೆ. ಅವರು ಐತಿಹಾಸಿಕ ವಂಶಾವಳಿಗಳು ಅಥವಾ ಭವ್ಯವಾದ ಸಮಾಧಿಗಳ ಮೂಲಕ ಅಲ್ಲ, ಆದರೆ ಕಲೆ ಮತ್ತು ಸಾಹಿತ್ಯದ ಮೂಲಕ ಅಮರತ್ವವನ್ನು ಬಯಸ್ತಾ ಇದ್ದಾರೆ. ಕವನಗಳು ಮತ್ತು ಪ್ರೇಮ ಗೀತೆಗಳು ತಮ್ಮ ಪ್ರೀತಿಯನ್ನ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ತೆಗೆದುಕೊಂಡು ಹೋಗುವ ಕೊಠಡಿಗಳಾಗತ್ತೆ. ಮತ್ತೆ ಆ ಚಿತಾಭಸ್ಮದ ಕಲಶವು ದೊಡ್ಡ ಸಮಾಧಿಯಷ್ಟೇ ಒಂದು ಮಹತ್ವವಾದ ಹೋಲಿಕೆ ಅಂತ ಅವರು ಹೇಳ್ತಾ ಇದ್ದಾರೆ. ನೋಡಿ, ಈ ರೀತಿಯಾಗಿ ಅವರು ಹೇಳ್ತಾರೆ, ಪ್ರೀತಿಯ ಒಂದು ದೈವಿಕ, ಪ್ರೀತಿಯ ಒಂದು ಸಂತರು ಅಂತ ಅಂಗೀಕರಿಸಲ್ಪಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 5ನೇ ಸ್ಟ್ಯಾನ್ಸಾಗೆ ಬಂದಾಗ, and thus invoke us you whom reverend love made one another hermitage, you and whom love was peace and now is rage, who did the whole world's soul contract and draw into the glasses of your eyes, so made such minor and such spices that they did all to you emphasize, countries, towns, then courts beg from above a pattern of your ಲವ್. ನೋಡಿ, ಈ ಒಂದು ಕೊನೆಯ ಒಂದು ಸ್ಟ್ಯಾನ್ಸಾಗೆ ಬಂದಾಗ ಜಾನ್ ಡನ್ರ್ ಅವರು ಹೇಳ್ತಾ ಇದ್ದಾರೆ, ಭವಿಷ್ಯದಲ್ಲಿ ಜನರು ಹೇಗೆ ಹೇಳಿ ತಮ್ಮನ್ನು ಪ್ರಾರ್ಥಿಸ್ತಾರೆ ಅಂತ. ಗೌರವಯುತವಾದ ಪ್ರೀತಿಯು ನಿಮ್ಮನ್ನ ಒಬ್ಬರಿಗೊಬ್ಬರು ವಾಸಿಸುವ ಏಕಾಂತ ಸ್ಥಳವನ್ನಾಗಿ ಮಾಡಿದೆ. ನಿಮಗೆ ಪ್ರೀತಿ ಶಾಂತಿಯಾಗಿತ್ತು, ಅದು ಈಗ ನಮ್ಮ ಜಗತ್ತಿನಲ್ಲಿ ಒಂದು ರೀತಿಯ ತೀವ್ರವಾದಂತಹ ಭಾವೋದ್ರೇಕ ಕೋಪವಾಗಿದೆ. ಇಡೀ ಜಗತ್ತಿನಲ್ಲಿ ಆತ್ಮವನ್ನು ಸಂಕುಚಿತಗೊಳಿಸಲಾಗ್ತಾ ಇದೆ. ನಿಮ್ಮ ಕಣ್ಣುಗಳ ಕನ್ನಡಿಯಲ್ಲಿ
ತುಂಬಿದವರೇ, ಆ ಕಣ್ಣುಗಳು ದೇಶ, ಪಟ್ಟಣ, ರಾಜಮನೆತನಗಳು ಎಲ್ಲವನ್ನ ನಿಮ್ಮೊಳಗೆ ಒಂದು ರೀತಿ ಸಂಕ್ಷಿಪ್ತಗೊಳಿಸ್ತಾ ಇದೆ. ದಯವಿಟ್ಟು ಆ ಮೇಲಿಂದ ನಿಮ್ಮ ಈ ಪ್ರೀತಿಯ ಒಂದು ಮಾದರಿಯನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಪ್ರೀತಿಯನ್ನು ನಾವು ಮಾಡೋದಕ್ಕೆ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಕೊನೆಯ ಪದ್ಯದಲ್ಲಿ ಪ್ರೇಮಿಗಳು ಪ್ರೀತಿಯ ಸಂತರಾದ ನಂತರ ಭವಿಷ್ಯದ ಚಿತ್ರಣವನ್ನು ನೀಡ್ತಾ ಇದ್ದಾರೆ. ಅವರು ಒಬ್ಬರು ಏಕಾಂತ ಸ್ಥಳದಲ್ಲಿ ಇದ್ದಾರೆ. ಅಂದರೆ ಅವರ ಪ್ರೀತಿಯ ಲೌಕಿಕ ಜಗತ್ತಿನಿಂದ ದೂರವಿದ್ದಂಥ ಪವಿತ್ರವಾದ ಆಶ್ರಯ ಸ್ಥಾನವಾಗಿರುತ್ತೆ. ಪ್ರೇಮಿಗಳ ಕಣ್ಣುಗಳು ಇಡೀ ಜಗತ್ತನ್ನು ಪ್ರತಿಬಿಂಬಿಸುವ ಮತ್ತು ಸಂಕ್ಷಿಪ್ತಗೊಳಿಸುವ ಕನ್ನಡಿಗಳಾಗಿದೆ. ಇದು ಅವರ ಪ್ರೀತಿಯು ಇಡೀ ವಿಶ್ವದ ಸಾರವನ್ನು ಒಳಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಅವರ ಪ್ರೀತಿಯು ಒಂದು ದೈವಿಕ ಮಾದರಿಯಾಗಿದೆ, ಒಂದು ಪ್ಯಾಟರ್ನ್ ಆಗಿದೆ. ಇದನ್ನು ಭವಿಷ್ಯದ ಪ್ರೇಮಿಗಳು ಅನುಕರಿಸಲು ಪ್ರಾರ್ಥಿಸ್ತಾರೆ. ಹೀಗೆ ಅವರ ಪ್ರೀತಿ ಕೇವಲ ವೈಯಕ್ತಿಕ ಅನುಭವವಾಗಿ ಉಳಿಯದೆ ಒಂದು ಶಾಶ್ವತ ಮತ್ತು ಒಂದು ಸಾರ್ವತ್ರಿಕ ಮೌಲ್ಯವನ್ನು ಅವರ ಪ್ರೀತಿ ಪಡೆಯುತ್ತೆ ಅಂತ ಹೇಳಿ ಜಾನ್ ಡನ್ ರವರು ಈ ಒಂದು ಪೊಯಮ್ ದ ಕ್ಯಾನೋನೈಸೇಷನ್ ಮೂಲಕ ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪೊಯಮ್ನ ಎಕ್ಸ್ಪ್ಲನೇಷನ್ ಕೇಳಿದರೆ ಸಮರಿಯ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.